ಜೈ ಗುರುದತ್ತ. ವಿಷ್ಣುಮೂರ್ತಿ ಶಿವನನ್ನ ಬೇಡ್ಕೊಂಡ ಅಂತ ನಾವು ಅಂದ್ಕೊಂಡ್ವಲ್ಲ. ಈಗ ಅರ್ಧಭಾಸನ ಸಂಹಾರ ಮಾಡಬೇಕು ಅಂತ. ಅಯ್ಯೋ ನಾನು ಆಗಲ್ಲ, ಯಾಕಂದ್ರೆ ನನ್ನ ಭಕ್ತ ಅಂತ ಹೇಳ್ದ ಶಿವ ಅಂತ ಅನ್ನೋದು ಅಂದ್ಕೊಂಡ್ವಲ್ಲ ನಾವು. ಏನು ಅವನು ನನಗನ್ನ ಹೆಚ್ಚಿನ ಭಕ್ತಿ ಇದೆಯಾ ಅವನಿಗೆ? ಸ್ವಾಮಿ ನಾನು ಖಂಡಿತ ಅವನು ಸಂಹಾರ ಮಾಡೇ ಮಾಡ್ತೀನಿ ನಿನ್ನ ಕಣ್ಣೆದುರಿಗೆ ಅಂತ ಹೇಳಿದಾಗ, ನಿನ್ನ ಮೇಲಿರ್ತಕ್ಕಂಥ ಭಕ್ತಿಯನ್ನ ನಾನು ಮನಸ್ಸಿನಲ್ಲಿ ಧಾರಣೆ ಮಾಡಿ, ಆ ಕೇವಲ ನೀನು ಯಾವುದೋ ಶಿವಭಕ್ತಿ ಅದು ಅಂತ ಹೇಳ್ತಾ ಇದೆಯಲ್ಲ, ಆ ಶಿವಭಕ್ತಿ ಬಲದಿಂದಲೇ ನಿನ್ನೆದುರಿಗೆ ಅವನನ್ನು ಸಂಹಾರ ಮಾಡ್ತೀನಿ ಅಂತ ವಿಷ್ಣು ಶಪಥ ಮಾಡಿಬಿಡ್ತಾನೆ. ನೀನೇನಾದರೂ ಈ ರೀತಿ ಮಾಡಿದ್ದೆ ಆದರೆ ಏನನ್ಬಿಟ್ಟ ನೋಡಿ, ಸುಮ್ಗಿರ್ಲಾರ್ದೆ ಈ ಸುಮ್ಮನೆ ವರಗಳನ್ನು ಕೊಟ್ಬಿಡ್ತಾನೆ. ಅಗಾರ್ಧಭಾಸನ ಏನೇನೋ ಕೊಟ್ಬಿಟ್ಟಿದ್ದಾನೆ. ನಾವು ಹಿಂದೆ ಕತೆ ಸ್ವಲ್ಪ ಹೇಳ್ಕೊತಾ ಇದ್ದೀವಿ ನಾವು, ಅದನ್ನು ಮರ್ತೋಗ್ಲಿಲ್ಲ, ನಾನೇನು ಜ್ಞಾಪಕ ಇದೆ ನನಗೆ. ಭಸ್ಮಾಸುರನಿಗೆ ಒಂದು ವರ ಕೊಟ್ಟ ಅಂತ ಅಂದ್ಕೊಂಡ್ವಲ್ಲ, ಅಲ್ಲ ಅವನು ಕೇಳಿದ ಕೂಡಲೇ ಆ ಥರ ವರನ ಕೊಡೋದು, ಏನೋ ಬೇರೆ ವರಗಳೆಲ್ಲ ಕೊಟ್ಟು, ಏನೋ ಇಂದ್ರಲೋಕ ಬೇಕು, ಆ ಲೋಕ ಬೇಕು, ಈ ಲೋಕ ಎಷ್ಟೊಂದಿದೆ. ಭೂಮಿನೇ ಎಂತೆಂಥ ಒಂದೊಂದು ದೊಡ್ಡ ದೊಡ್ಡ ಖಂಡಗಳೇ ಗೋಳನೇ ಕೇಳ್ಕೊಬೋದಾಗಿತ್ತು. ಅದು ಬಿಟ್ಬಿಟ್ಟು ಚಿಲ್ಲರೆ ವ್ಯವಹಾರದಲ್ಲಿ ಒಂಚೂರು ಕೈ ಇಟ್ಟುಬಿಟ್ರೆ ಗ್ಯಾಸ್ ಹೊಗೆ ಬಂದ್ಬಿಡ್ಲಿ, ಅರ್ಧ ಸುಟ್ಟೋಗ್ಬಿಡ್ಲಿ, ಅವರು ತಲೆ ಮೇಲೆ ಯಾರ ತಲೆ ಮೇಲೆ ಇಟ್ಟುಬಿಡ್ತೀನೋ, ಏನಿದೆ ವರ ಕೇಳೋದು ಆ ಥರನ? ಕೇಳ್ದವನು ಕೇಳ್ದ, ಇವರು ಹಿಂಗ ಕೊಟ್ಬಿಡೋದು. ಅವನಿಗೆ ಉದ್ದೇಶ ಬೇರೆ ಇತ್ತು. ಯಜ್ಞ ಮಾಡ್ತಾ ಇರ್ತಕ್ಕಂಥ ಋಷಿಗಳನ್ನೆಲ್ಲ ಸುಡಬೇಕು ಅಂತಿತ್ತು ಅವನ ಮನಸ್ಸಲ್ಲಿ. ನೋಡು, ತುಂಬ ಕೆಟ್ಟ ಯೋಚನೆ ಇತ್ತು ಅವನಿಗೆ. ಏನು ಪ್ರಯೋಜನ? ಬರೀ ಸುಟ್ಕೊಂಡು ಹೋದರೆ, ಒಂದು ವೇಳೆ ದೇವಲೋಕಕ್ಕೆ ಹೋದ, ಅವ್ರನ್ನ ಅಲ್ಲಿ ಸುಟ್ಟರೆ ಎಲ್ಲಿರ್ತಾನೆ ಒಬ್ಬನೇ? ಎಲ್ಲ ಕಡೆ ಸುಟ್ಕೊಂಡು ಹೋದರೆ ಏನು ವರ ನೋಡ್ಕೊಂಡಲ್ವ ಕೇಳೋದು? ಅಥವಾ ಇಷ್ಟು ಜನನ ಸುಟ್ಟ ಮೇಲೆ ಸುಮ್ಮನಾಗಬೇಕು ನನ್ನ ಕೈ ಅಂತ ಕೇಳ್ಕೊಬೋದಾಗಿತ್ತು. ನನ್ನ ಕೈಯಿಂದ ಬರೋ ಗ್ಯಾಸ್ ಕಮ್ಮಿ ಆಗಿಬಿಡಲಿ ಹಾಗೆ ಅಂತ. ಏನೋ ಅಂಥವ್ರು ನಮ್ಮ ಮನೆಗಳಲ್ಲಿ ಒಬ್ಬೊಬ್ಬರು ಇದ್ದರೆ ನಮಗೆ ಗ್ಯಾಸ್ಗೆ ತಾಪತ್ರನೇ ಇಲ್ಲ, ಬೆಲೆ ಏರ್ತು ಅನ್ನೋದು ತಾಪತ್ರ ಇಲ್ಲ. ಒಬ್ಬೊಬ್ಬರನ್ನ ಆ ದೇವರು ಒಂದು ವರ ಕೊಟ್ಬಿಟ್ರೆ ಅವ್ರ ಕೈನೆಲ್ಲ 2 ಗಂಟೆಗೆ ಒಂದು ಸತಿ ಗ್ಯಾಸ್ ಬರ್ತದೆ. ಕೈಗೆಲ್ಲಿ ಬರ್ತು ಬಿಡಿ, ಏನು ಬಿಡಿ, ಗ್ಯಾಸ್ ಬೇರೆ ಕಡೆ ಬಿಡಿ. ಹೀಗೆ ಆ ರೀತಿ ನೀ ಏನಾರು ಮಾಡಿದ್ದೆ ಆದರೆ ನಾನು ನಿನಗೆ ದಾಸನಾಗಿ ಸೇವೆ ಮಾಡ್ತೀನಿ ಅಂತ ಶಿವನು ಕೂಡ ಶಪಥ ಮಾಡಿಬಿಟ್ಟ. ಈ ಭಸ್ಮಾಸುರನಿಗೆ ವರ ಕೊಟ್ಟ ಮೇಲೆ ಅವನು ಏನು ಮಾಡ್ಬಿಟ್ಟ, ಶಿವನ ಮೇಲೆ ಕೈ ಕೊಟ್ಟೋಗ್ಬಿಟ್ಟ. ನಾನು ಪರೀಕ್ಷೆ ಮಾಡ್ಕೋಬೇಕು ನಾನು ಅಂತ. ಇದೆಂಥದ್ದು ಗ್ರಾಚಾರ್ರಿ? ಅವ್ರ ಮೇಲೆ ಪ್ರಯೋಗ ಮಾಡಿಬಿಡೋದ? ಕೊಟ್ಟು ಪರಮಾತ್ಮ ಅಲ್ಲಿಂದ ಓಡ್ದ, ಪಾಪ ಸುಮ್ಗಿರ್ಲಾರ್ದೆ ಅಲ್ಲಿಂದ ಬ್ರಹ್ಮಲೋಕಕ್ಕೆ ಓಡ್ದ. ಬ್ರಹ್ಮಲೋಕದಲ್ಲಿ ಏನು ಈ ತಾಪತ್ರಗಳೇ ಇರಲ್ಲ, ಹಾಯಾಗಿದ್ರು ಅವರು. ಇವರು ಒಂದು ಕಡೆ ಶಿವ ಓಡ್ಕೊಂಬರ್ತಾ ಇದ್ದಾನೆ, ಇನ್ನೊಂದು ಕಡೆ ಯಾರೋ ಕೈಗಳಿಂದ ಗ್ಯಾಸ್ ಥರ ಬರ್ತಾ ಇದೆ, ಅವನು ಬರ್ತಾ ಇದ್ದಾನೆ. ಏನಿದು ಕಥೆಯಿಂದ? ರಕ್ಷಣೆ ಮಾಡು ಪ್ರಭು, ರಕ್ಷಣೆ ಮಾಡು. ನೀನೇನು ಕೇಳ್ಕೊಳ್ಳೋದು ಅಂತ ಹೇಳಿದ್ರೊಳಗೆ ಬಂದ ಅವನ ತಲೆ ಮೇಲೆ ಇಟ್ಟರೆ ಎಲ್ಲ ಸುಟ್ಟೋಗ್ಬಿಡ್ತೀವಿ ಅಂತ ಕೇಳಿ ಎದ್ನೋ ಬಿದ್ನೋ ಸರಸ್ವತಿ ವೀಣೆ ಸಮೇತವಾಗಿ ಅಲ್ಲಿ ಕೂತಿರ್ದ ವಾಟ ಎಲ್ಲರೂ ಅಲ್ಲಿಂದ ಮುಂದೆ ಓಡ್ಬಿಟ್ಟು ಕೊನೆಗೆ ಎಲ್ಲೋದ್ರು? ವಿಷ್ಣು ಹತ್ರ ಹೋದರು. ವಿಷ್ಣು ನೋಡ್ದ, ಆ ಕಡೆ ಈ ಕಡೆ ನೋಡ್ಬಿಟ್ಟು ಅವನು ಓಡೋಕ್ಕೆ ನೋಡ್ದ, ಆದರೆ ಅನಿಸ್ಲಿಲ್ಲ. ಈ ಶಿವ ಯಾವಾಗಲೂ ಇಂಥವು ವರ ಕೊಟ್ಬಿಡ್ತಾನೆ ತಡಿ ಅಂತ ಹೇಳ್ಬಿಟ್ಟು ಅವನು ತಡೆದ್ಬಿಟ್ಟು ಅವನ ಮುಂದೆ ಮೋಹಿನಿ ರೂಪದಲ್ಲಿ ಕಾಣಿಸ್ಕೋತಾನೆ ಅಂತ ಕಥೆಯಲ್ಲಿ ಬರ್ತದೆ. ಮೋಹಿನಿ ರೂಪದಲ್ಲಿ ಇದ್ದ ಕೂಡಲೇ ಇವನಿಗೆ ಒಂಥರ ಮೋಹ ಬಂದ್ಬಿಡುತ್ತೆ. ಯಾಕೆಂದರೆ ಇವನು ರಾಕ್ಷಸ ತಾನೆ. ಆ ವಿಶ್ವರೂಪ ಸುಂದರವಾದ ರೂಪವನ್ನು ನೋಡಿದ ಕೂಡಲೇ ಏನೇನೋ ಆಗಿಬಿಡುತ್ತೆ ಅವನಿಗೆ. ಆಗ ಇವನೇನು ಮಾಡ್ತಾನೆ, ಮೋಹಿನಿ ರೂಪದಲ್ಲಿರ್ತಕ್ಕಂಥ ವಿಷ್ಣುವು ಒಳ್ಳೆ ಫಸ್ಟ್ ಕ್ಲಾಸ್ ಡ್ಯಾನ್ಸ್ ಆಡೋಕ್ಕೆ ಶುರು ಮಾಡಿಬಿಡ್ತಾನೆ. ನಟನ ನೃತ್ಯ ಅಂತ ಇವೆಲ್ಲ ಶುರು ಮಾಡಿಬಿಡ್ತಾನೆ ನೋಡಿ. ಇವನು ಆಡ್ತಾನೆ ಜೊತೆಗೆ. ನಾನೇನು ಕಮ್ಮಿನಾ? ಎಲ್ಲ ಭರತನಾಟ್ಯ, ಕೂಚಿಪುಡಿ, ಕಥಕ್ಕಳಿ ಎಲ್ಲ ಏನೇನೋ ಬಿಡಿ, ಅವೆಲ್ಲ ಆಡಿದ್ಮೇಲೆ ಕೊನೆಗೆ ತೆಗೆದು ಮೆಲ್ಲಗೆ ತಲೆ ಮೇಲೆ ಕೈ ಇಟ್ಕೊಂಡ್ಬಿಡ್ತಾನೆ. ಅಂದರೆ ಡ್ಯಾನ್ಸ್ನಲ್ಲಿ ಬರ್ತಲ್ಲ ಭಂಗಿ, ಹಿಂಗೆ ಅನ್ಕೋತಾನೆ. ಈ ರಾಕ್ಷಸನು ಹಿಂಗೆ ಅನ್ಕೋತಾನೆ, ಅಲ್ಲೇ ಬೂದಿ ಆಗಿಬಿಡ್ತಾನೆ. ಆಗ ಶಿವ, ಅಬ್ಬಾ ಥ್ಯಾಂಕ್ಸ್ ಕಣೆ,
ಎಂಥ ಒಂದು ಒಳ್ಳೆ ಉಪಕಾರ ಮಾಡಿದೆ ನೀನು. ಇಂಥದನ್ನೆಲ್ಲ ಆಗಾಗ ನಡೀತಂದ್ರೆ ಶಿವಕೇಶವರಿಗೆ ಭೇದ ಇಲ್ಲ ಅಂತ. ಆದರೆ ಇಲ್ಲೇನೋ ಸ್ವಲ್ಪ ಎಡವಟ್ಟಾಗತ್ತೆ. ನೋಡೋಣ ಏನಾಗತ್ತೆ. ಜೈ ಗುರುದತ್ತ, ಶ್ರೀ ಗುರುದತ್ತ.